ಅಲ್ಲ ಹೆಂಗ್ಸ್ರೆ ಬೇಗ ನಟ್ಟಿ ಮಾಡೋದು ಬಿಟ್ಟು ಎಂತ ಮಾತಾಡ್ಕೊಂಡು ಕೂತಿದ್ದೀರಾ? ಅಲ್ಲ ಅವ್ರ ಇವ್ರ ಮನೆ ವಿಷಯ ಮಾತಾಡ್ಕೊಂಡು ಈ ಹೆಂಗಸರು ಮಾಡೋ ಕೆಲಸನೇ ಇದು. ಅಲ್ಲ ಅಣ್ಣಪ್ಪಣ್ಣ, ನೀನು ಹಾಗೆ ಹಾಕ್ದೇನೆ ಇಲ್ಲಿ ಎಂತ ಕೆಲಸ ಮಾಡೋದು ನಾವು? ಹಾಗೆ ಅವರಿಗೆಲ್ಲ ಹಾಕಿಯಾ, ನಂಗೆ ಹಾಕಿಲ್ಲ. ನೀನು ಹಾಗೆ ಹಾಕ್ಬೇಕು ತಾನೆ ನಾವು ಕೆಲಸ ಮಾಡಕ್ಕೆ. ನೀನೇ ಹಾಕ್ದೇನೆ ನಾವೆಂತ ಮಾಡೋದು? ಅಯ್ಯೋ ಸರಜಿ, ಅಣ್ಣ ಅನ್ಬೇಡ್ವೆ. ಆಮೇಲೆ ಯಾರು ಹುಡುಗಿ ಕೊಡಲ್ಲ, ಇವನಿಗೆ ವಯಸ್ಸೈತೆ ಅಂತ ಹೇಳಿ ಯಾರು ಹುಡುಗಿ ಕೊಡಲ್ಲ. ಅಣ್ಣ ಅಂತೀಯಲ್ಲ ನೀನು, ಅಣ್ಣ ಅನ್ಬೇಡ್ವೆ. ಅಲ್ಲ ಅಣ್ಣಪ್ಪಣ್ಣ, ನಿಂಗೆ ಇವಾಗ ಹುಡುಗಿ ಕೊಡ್ತಾರೆ ಅನ್ಕೊಂಡ್ಯಾ? ಅಲ್ಲ ನೀನು ಈ ತರ ಕುಡಿತಾ ಇದ್ರೆ ಯಾರು ಹುಡುಗಿ ಕೊಡ್ತಾರೆ ನಿಂಗೆ? ನಿಂಗೆ ಹುಡುಗಿ ಕೊಡೋ ಬದಲು ಎಲ್ಲ ತಕೊಂಡು ಬಾವಿಗಾದ್ರೂ ಹಾಕ್ಬೋದು ಅಂತ ಅನ್ಕೊಳ್ತಾರೆ. ನಿಂಗೆ ಹುಡುಗಿ ಕೊಡ್ತಾರ? ಯಾವಾಗ ನೋಡಿದ್ರು ಕುಡ್ದು ಅಲ್ಲಿ ಇಲ್ಲಿ ಬಿದ್ಕೊಂಡಿರ್ತೀಯ, ನಿಂಗೆ ಯಾರು ಕೊಡ್ತಾರೆ ಹುಡುಗಿ? ಅಯ್ಯೋ ಪಾರಿ, ನಂಗೆ ಹುಡುಗಿ ಕೊಡಲ್ಲ ಅನ್ನೋದ ನೀನು? ನನಗೆ ಹುಡುಗಿ ಕೊಡೋರು ಎಷ್ಟು ಜನ ಬೇಕು? ನಿನ್ನೆ ಒಬ್ಳು ಕಾಲ್ ಮಾಡಾಳು ನೋಡು, ಫೇಸ್ಬುಕ್ಕಿಂದ ಫ್ರೆಂಡ್ ಆಗಿರೋದು. ದಿನ ಫೋನ್ ಇಡಕ್ಕೆ ಬಿಡಲ್ಲ. ನಾನು ಇವಾಗ ಕೆಲಸ ಐತೆ ಮಾಡಬೇಡ, ಆಮೇಲೆ ನಾನೇ ಮಾಡ್ತೀನಿ ಅಂದೀನಿ. ಅಷ್ಟು ಫೋನ್ ಮಾಡ್ತಾನೆ ಇರಬೇಕು ಅವಳಿಗೆ, ಮಾತಾಡ್ತಾನೆ ಇರಬೇಕು. ನಾನು ಕೆಲಸ ಐತೆ ಫೋನ್ ಮಾಡಬೇಡ ಅಂದಿದ್ದಕ್ಕೆ ಈಗ ಮಾಡಿಲ್ಲ. ಇಷ್ಟಿಲ್ಲಾಂದ್ರೆ ಇಷ್ಟೊತ್ತಿಗೆ ಫೋನ್ ಬಂದಿರೋದು. ಇವಾಗ ಫೋನ್ ಬರುತ್ತೆ ನೋಡು. ಅಲ್ಲ ಅಣ್ಣಪ್ಪಣ್ಣ, ಅಲ್ಲ ನಿನಗೆ ವಾಸಿ ಇವಾಗ 50 ಹತ್ರ ಆಗೋಯ್ತು. ಇನ್ನೆಂತ ಮದ್ವೆನ ನಿಂಗೆ? ಹುಡುಗಿ ಯಾರು ಕೊಡ್ತಾರೆ ನಿಂಗಿನ್ನ? ಅಲ್ಲ ಫೇಸ್ಬುಕ್ ಇಂದ ಫ್ರೆಂಡ್ ಆಗಿರೋದಾ? ಎಂತ ಹುಡುಗಿನ, ಅಜ್ಜಿನ, ಆಂಟಿನ, ಯಾರು ಮರಯ್ಯ? ಹೌದಾ ಅಣ್ಣಪ್ಪಣ್ಣ, ನಿಮ್ದಕ್ಕೂ ಒಂದು 50 ವರ್ಷ ಆಯ್ತು, ಇನ್ನು ನಿಮ್ದಕ್ಕೂ ಹುಡುಗಿ ಯಾರು ಕೊಡ್ತಾರೆ? ನಿಮ್ದಕ್ಕೂ ಹುಡುಗಿ ಇಲ್ಲ, ನಿಮ್ದಕ್ಕೂ ಮದ್ವೆ ಇಲ್ಲ, ನಿಮ್ದಕ್ಕೂ ಹೀಗೆ ಇರಬೇಕು ಅಣ್ಣಪ್ಪಣ್ಣ. ಪಾತಿ ನೀ ಸುಮ್ಮನೆ ಕೂತ್ಕೋ. ಹುಡುಗಿ ಕೊಡಲ್ಲ, ಮದುವೆ ಇಲ್ಲಂತೆ. ನಾನೀಗ ಫೇಸ್ಬುಕ್ಕಿಂದ ಫ್ರೆಂಡ್ ಆಗಳೇ. ಎಷ್ಟೊತ್ತಿಗೂ ಚಿನ್ನೂರನ್ನ ಮನ್ನ ಅಂತ ಇರ್ತಾಳೆ ಗೊತ್ತಾ? ಮದುವೆ ಆಗ್ತೀನಿ ನೋಡು, ಅವಳನ್ನೇ ಮದುವೆ ಆಗ್ತೀನಿ ನಾನು. ಹೌದಾ ಅಣ್ಣಪ್ಪಣ್ಣ, ಪಾಸ್ಬುಕ್ಕಲ್ಲಿ ಹೆಂಗ್ ಫ್ರೆಂಡ್ ಆಗೋದು? ಅಲ್ಲ ಪಾಸ್ಬುಕ್ಕಲ್ಲೂ ಫ್ರೆಂಡ್ ಆಗ್ಬೋದಾ? ಪಾಸ್ಬುಕ್ಕಲ್ಲಿ ದುಡ್ಡು ತೆಗಿಯೋದು ಹಾಕೋದು ಇದೆಲ್ಲ ಗೊತ್ತು ನನಗೆ. ಪಾಸ್ಬುಕ್ಕಲ್ಲಿ ಫ್ರೆಂಡ್ ಆಗೋದು ಹೆಂಗೆ ಅಣ್ಣಪ್ಪಣ್ಣ? ಅಲ್ಲ ಪಾಸ್ಬುಕ್ಕಲ್ಲೂ ಹುಡುಗ ಹುಡುಗಿ ನೋಡ್ತಾರೇನಾ? ಅಯ್ಯೋ ನಿಮ್ಮದು ಪಾರಿದು ಅಕ್ಕ, ಅದು ಪಾಸ್ಬುಕ್ದು ಅಲ್ಲ ಪಾರಿದು ಅಕ್ಕ, ಅದು ಫೇಸ್ಬುಕ್ ಪಾರಿದು ಅಕ್ಕ. ಹೌದಾ ಪಾತಿ? ಹಂಗಂದ್ರೆ ಎಂತ ಪಾತಿ? ಫೇಸ್ಬುಕ್ ಪಾಸ್ಬುಕ್ಕಾರು ಕೇಳಿನಿ, ಇದು ಯಾವ್ದಿದು ಹೊಸದು ಫೇಸ್ಬುಕ್? ಪಾರಿ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ನಿಂಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇದ್ದಿದ್ರೆ ಅದೆಲ್ಲ ಗೊತ್ತಾಗಿರೋದು. ನಿನ್ನ ಹತ್ರ ಅದಿಲ್ಲಲ್ಲ, ನಿಂಗೇನು ಗೊತ್ತಾಗಲ್ಲ ಬಿಡು. ಅದು ಮೊಬೈಲ್ ಇದ್ದವ್ರಿಗೆ ಮಾತ್ರ ಗೊತ್ತಾಗೋದು. ಅಲ್ಲ ಅಣ್ಣಪ್ಪಣ್ಣ, ಅಲ್ಲ ಮೊಬೈಲಲ್ಲೂ ಕೇಳಿನಿ, ಇದೇನಿದು ಸ್ಕ್ರೀನ್ ಟಚ್? ಹೆಂಗೆ ಅದು ಸ್ಕ್ರೀನ್ ಟಚ್ ಮಾಡೋದು? ಅಲ್ಲ ಮೊಬೈಲಲ್ಲೂ ಬೇರೆ ಸ್ಕ್ರೀನ್ ಟಚ್ ಅಂತ ಇರುತ್ತಾ? ಓ ನಂಗೆ ಗೊತ್ತಿಲ್ಲ ಮಾರಾಯ. ಇದು ನಿನ್ನ ಹತ್ರ ಆಯ್ತಾ ಅಣ್ಣಪ್ಪಣ್ಣ ಸ್ಕ್ರೀನ್ ಟಚ್? ಅಯ್ಯೋ ಪಾರಿ, ನಮ್ಮನೆ ಹುಡುಗನ ಹತ್ರ ಆಯ್ತಾ ನೋಡು, ಅದೇನೋ ಸ್ಕ್ರೀನ್ ಟಚ್ ಅಂತೆ. ಅದು ಹಿಂಗ್ ಮೇಲೆ ಕೆಳಗೆ ಮಾಡೋದು ನೋಡು, ಕೈ ಬೆರಳಲ್ಲೇ ಹಿಂಗ್ ಮಾಡೋದು, ಅದನ್ನೇ ಸ್ಕ್ರೀನ್ ಟಚ್ ಅನ್ನೋದು. ಹೌದಾನೆ ಕಾವೇರಿ? ಅಲ್ಲ ನನಗೆ ಗೊತ್ತಿಲ್ಲ ಮಾರತಿ, ಅದೆಂತ ಸ್ಕ್ರೀನ್ ಟಚ್? ನಮ್ಮನೇಲಿ ಯಾರ ಹತ್ರ ಆ ಸ್ಕ್ರೀನ್ ಟಚ್ ಎಲ್ಲ ಇಲ್ಲಪ್ಪ. ಮೊಬೈಲ್ ಐತೆ, ನಮ್ಮ ಮನೆಯವ್ರ ಹತ್ರ ಒಂದು ಮೊಬೈಲ್ ಐತೆ ನೋಡು, ಅದು ಸ್ಕ್ರೀನ್ ಟಚ್ ಅದರಲ್ಲಿ ಯಾವುದು ನಾನು ನೋಡಿಲ್ಲ ನೋಡು. ಹಲೋ ಹಲೋ, ಯಾರು? ಓ ಶ್ವೇತು, ನಾನು ನೋಡಿಲ್ಲ ಚಿನ್ನ ನಿನ್ನ ನಂಬರು. ಅಲ್ಲ ಆಫೀಸಲ್ಲಿ ಇದ್ದೀನಲ್ಲ, ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೋಡು, ಹಂಗಾಗಿ ನಿನ್ನ ನಂಬರ್ ನೋಡಿಲ್ಲ, ಹಂಗಾಗಿ ನನ್ನ ಹೆಸರು ಗೊತ್ತಾಗಿಲ್ಲ ನೋಡು. ಚಿನ್ನು ಬೇಜಾರು ಮಾಡ್ಕೋಬೇಡ. ಸೇತು, ಮಾಡಬೇಕು ಅಂದ್ಕೊಂಡೆ ಇವಾಗ ಫೋನು. ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ. ಒಂದು 10 ನಿಮಿಷ ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಮಾಡಿದೆ ನೋಡು. ಚಿನ್ನು ಏನು ಮಾಡ್ತಾ ಇದ್ದೀಯಾ? ಅಲ್ಲ ನಾನಿಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ ಆಯ್ತಾ ಚಿನ್ನು? ಬೇಜಾರು ಮಾಡ್ಕೊಬೇಡ. ಆಫೀಸ್ ವರ್ಕ್ ಅಲ್ವಾ, ಇಲ್ಲೇ ಕಂಪ್ಯೂಟ್ರ್ ಮುಂದೆ ಕೂತೀನಿ. ಇಲ್ಲಿ ಆಫೀಸಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಲ್ಲ, ಅದಕ್ಕೆ ಆಮೇಲೆ ಮಾಡ್ತೀನಿ ಚಿನ್ನು, ಬೇಜಾರು ಮಾಡ್ಕೊಬೇಡ. ಬಾಯ್ ಬಾಯ್. ಅಲ್ಲ ಅಣ್ಣಪ್ಪಣ್ಣ, ಅದು ಯಾವ ಆಫೀಸು ನಾವು ಕಾಣ್ತಿದ್ದು? ಅಲ್ಲ ಗದ್ದೆಲಿ ಇದೆಯಾ ಮಾರಾಯ, ಆಫೀಸಲ್ಲಿ ಇದೆಯಾ ಅಂತೀಯಲ್ಲ? ಅಲ್ಲ ಸರಿಯಾಗಿ ಬಕ್ರ ಮಾಡಿ ಅವಳನ್ನ ನೀನು. ಅಲ್ಲ ಅಣ್ಣಪ್ಪಣ್ಣ, ಹುಡುಗಿ ಹೆಂಗಿದಾಳ ಮಾರಾಯ, ನೋಡಿ ನೀನು. ಅಯ್ಯೋ ಕಾವೇರಿ, ಅಲ್ಲ ನಾನು ಗದ್ದೇಲಿದ್ದೀನಿ ಅಂದರೆ ಅವಳು ಏನು ಅಂದ್ಕೊಳ್ಳಲ್ಲ ಹೇಳು, ತಪ್ಪು ತಿಳ್ಕೊಳ್ತಾಳಲ್ವಾ? ಅದಕ್ಕೆ ಆಫೀಸಲ್ಲಿ ಅದೀನಿ ಅಂತಂದೆ. ಅವಳದೊಂದು ಫೋಟೋ ಹಾಕಳೆ ಫೇಸ್ಬುಕ್ಕಲ್ಲಿ, ನೋಡಿದ್ದು ನಾನು. ತುಂಬ ಚೆನ್ನಾಗಿದ್ದಾಳೆ ಆ ಚಿಕ್ಕ ಹುಡುಗಿ. ನಾನು ನಂದು ಫೋಟೋ ಹಾಕ್ರೆ ಗೊತ್ತಾಗುತ್ತೆ ಅಂತ ಫೋಟೋ ಹಾಕಿಲ್ಲ ನೋಡು. ನಾನು ಯಾವುದೋ ಒಂದು ಹೂವಿನ ಚಿತ್ರ ಹಾಕೀನಿ, ಅದನ್ನ ನೋಡಿ ಲವ್ ಆಗೈತೆ ಅವಳಿಗೆ. ನಾನೇನು ಚೆನ್ನಾಗಿಲ್ಲನೆ ಕಾವೇರಿ? ಅಯ್ಯೋ ಅಣ್ಣಪ್ಪಣ್ಣ, ಸರಿಯಾಗಿ ಬಕ್ರ ಮಾಡಿ ಅವಳನ್ನ ಬಿಡು ನೀನು. ಅಲ್ಲ ಚಿಕ್ಕ ಹುಡುಗಿ ಅಂತೀಯ ಮಾರಾಯ, ಹೋಗಿ 50 ವರ್ಷದ ಮುದುಕನಿಗೆ ಅವಳು ಮದುವೆ ಆಗದ? ಅಲ್ಲ ಅವಳೆಲ್ಲಾದ್ರೂ ನಿನ್ನನ್ನು ಡೈರೆಕ್ಟಾಗಿ ನೋಡ್ಬಿಟ್ರೆ ಏನು ಮಾಡ್ತೀಯ ಅಣ್ಣಪ್ಪಣ್ಣ ಆಮೇಲೆ? ನೀನು ಸುಮ್ಮನಿರು ಪಾರಿ, ನಂಗೊಂದು ಹುಡುಗಿ ಬಿದ್ದವಳೆ ಇವಾಗ. ನೀನು ಹೊಟ್ಟೆ ಕಿಚ್ಚಲ್ಲಿ ಸಾಯ್ಬೇಡ, ಸುಮ್ಮನಿರು. ಅವಳನ್ನಾದರೂ ಮದುವೆ ಆಗ್ತೀನಿ.
ನೋಡೋಣ, ಆದಷ್ಟು ದಿನ ಲವ್ ಮಾಡ್ತೀನಿ, ಆಮೇಲೆ ಗೊತ್ತಾಗಿದ್ರೆ ಗೊತ್ತಾಗ್ಲಿ, ಇಲ್ಲಾಂದ್ರೆ ಬೇಡ, ಸುಮ್ಮನಿರು. ನೀವೆಲ್ಲ ಮದುವೆ ಆಗಿ ಒಂದು ಮೂರ್ನಾಲ್ಕು ಮಕ್ಕಳು ಮಾಡ್ಕೊಂಡಿರ. ನಂಗೆ ಮದುವೆ ಆಗ್ಬೇಕನ್ನೋ ಆಸೆ ಇಲ್ಲ. ನನ್ನ ಹಂಗಾರೆ 50 ವರ್ಷ ಆಯ್ತಂತ ಇನ್ನು ಮದುವೆ ಬೇಡ ನನಗೆ. ಹಿಂಗೆ ಇರೋದ ನಾನು, ಬೊಬ್ಬರಿ ಆಗದ ನಾನು. ನಪ್ಪಣ್ಣ ನೀನಿನ್ ಬಬ್ಬರಿಯಾನೆ, ಇನ್ಯಾರು ಹೆಣ್ಕೊಡ್ತಾರೆ ನಿಂಗೆ, ಸುಮ್ಮನಿರು. ಏ ಕಾವೇರಿ, ನಿನ್ನ ಮಗಳನ್ನೇ ಮದುವೆ ಆಗ್ತೀನಿ ನೋಡು, ಜಾಸ್ತಿ ಮಾತಾಡಿದ್ರೆ. ಅಲ್ಲ ಹಿಂಗ್ಸ್ರೆ, ಅಲ್ಲ ಮಧ್ಯಾಹ್ನ 11 ಗಂಟೆ ಆಗ್ತಾ ಬಂತು, ಬೆಳಿಗ್ಗೆ ಹಿಡ್ದಿದ್ ನಾಟಿ ಇನ್ನ ಅರ್ಧ ಗದ್ದೆ ಆಗಿಲ್ಲ, ಎಂತ ಮಾಡ್ತಾ ಇದ್ದಿದ್ದೆ ಹಿಂಗ್ಸ್ರೆ? ಅಲ್ಲ ನಾವು ಇಡ್ಲಿ ಸಾಂಬಾರು ಎಲ್ಲ ರೆಡಿ ಮಾಡಿ ಕೋಳಿ ಕೊಯ್ದು ಅದನ್ನ ಚಿಪ್ಪಡಿಸಿ ಸಾಂಬಾರು ಮಾಡಿ ತಗೊಬಂದ್ರು ನಿಮ್ದಿನ್ನು ಅರ್ಧ ಗದ್ದೆ ನಟ್ಟಿ ಆಗಿಲ್ಲ. ಅಲ್ಲ ಹೆಂಗ್ಸ್ರೆ, ಎಂತ ಮಾಡ್ತಿದ್ದಿದ್ದು ಇಷ್ಟು ತನಕ? ಹೌದೇನಾ ಅಣ್ಣಪ್ಪಣ್ಣ? ಅಲ್ಲ ಸ್ಕೀರಿನ ಟಚ್ ಏನೋ ಅದನ್ನ ಮನೇಲಿ ಬಿಟ್ಟು ಬರೋದಲ್ಲನ? ಅಲ್ಲ ಗದ್ದೆಗೂ ತಗೊಬರ್ಬೇಕಾ ಸ್ಕೀರಿನ ಟಚ್ನ? ಅದೆಂತದ ಸ್ಕೀರಿನ ಟಚ್? ಅಯ್ಯೋ ಪುಟ್ಟಮ್ಮಜ್ಜಿ, ಆ ಪಾರಿದು ಮಂಡೆ ಅದು, ಸ್ಕ್ರೀನು ಟಚ್ ಅಲ್ಲ, ಅದು ಸ್ಕ್ರೀನ್ ಟಚ್. ಅಲ್ಲ ಯಾವ್ದೋ ಒಂದು ಟಚ್ ಮಾರಾಯ, ಅದನ್ನ ಮನೇಲಿ ಇಟ್ಟು ಬರ್ಬೇಕಲ್ಲ ನೀನ? ಗದ್ದೆ ತಗೊಬಂದು ಈ ಹೆಂಗಸರಿಗೆಲ್ಲ ತೋರಿಸ್ತಾ ಇದ್ದಿದ್ದ ಅದನ್ನ? ಅಲ್ಲ ಕೆಲಸ ಮಾಡೋದ್ ಬೇಡ ಅವ್ರ? ಇಲ್ಲಿ ಟಚ್ ಮಾಡ್ತಾ ಇರೋದಾ? ಅಲ್ಲ ಎಂತ ಸ್ಕ್ರೀನ್ ಟಚ್ ಪಾರಿನ ಟಚ್ ಎಂತದ ಒಂದು ಟಚ್? ಮನೇಲಿ ಇಟ್ಟು ಬರೋದಲ್ಲ ಆ ಟಚ್ನ? ಅಯ್ಯೋ ಅತ್ತೆ ನೀವು ಸುಮ್ಮನಿರಿ, ಸ್ಕ್ರೀನ್ ಟಚ್ ಅಲ್ಲ ಅದು, ಸ್ಕ್ರೀನ್ ಟಚ್ ಮೊಬೈಲ್ ಅದು. ನಿಮ್ಮ ಮೊಮ್ಮಗನ ಹತ್ರ ಐತ್ ನೋಡಿ, ನೀವು ನೋಡಿಲ್ಲ ಅನ್ಸುತ್ತೆ. ಅವನು ಹಿಂಗೆ ಮೇಲೆ ಕೆಳಗೆ ಉಜ್ಜುತ್ತಾನಲ್ಲ, ಅದೇ ಸ್ಕ್ರೀನ್ ಟಚ್ ಅಂತ. ಅದೇ ಪುಟ್ಟಮ್ಮಜ್ಜಿ, ಅದ್ರಲ್ಲೇ ಇವನಿಗೆ ಲವ್ ಆಗೈತಂತೆ. ಈಗ ಈ 50 ವರ್ಷದ ಮುದ್ಕ ಯಾವ್ದೋ ಹುಡುಗಿ ಗಾಳ ಹಾಕನ್ ನೋಡು, ಅದೇ ಅವ್ನು ಹೇಳ್ತಾ ಇದ್ದ, ಅದನ್ನ ಕೇಳ್ತಾ ಇದ್ವಿ. ಏ ಪಾರಿ, ನೀ ಸುಮ್ಮನೆ ಕುತ್ಕೋ ಸ್ವಲ್ಪ. ಆ ಪುಟ್ಟಮ್ಮಜ್ಜಿ ಹತ್ರ ಹೇಳ್ಬೇಡ ಅದನ್ನೆಲ್ಲ, ಅವಳು ಮತ್ತೆ ಕೂಗಾಡಕ್ ಶುರು ಮಾಡ್ತಾಳೆ. ಅಲ್ಲ ಅಣ್ಣಪ್ಪ, ಎಂತ ಲವ್ ಮಾಡಿಯಾ? ಅಲ್ಲ ಈ ಮುದುಕನಿಗೆ ಯಾರು ಹುಡುಗಿ ಕೊಟ್ಟಾರ ಮಾರಾಯ? ಇವಾಗ ಎಂತದ ಲವ್ ಪವ್ ಎಲ್ಲ ನಿನಗೆ? ಅಲ್ಲ ಲವ್ ಮಾಡೋ ವಯಸ್ಸೇನೋ ನಿಂದು? ಅಲ್ಲ ನನ್ಗೂ ನಿನ್ಗೂ ಎಲ್ಲ ಇನ್ನು ಲವ್ ಪವ್ ಎಲ್ಲ ಬೇಕೇನೋ? ಪುಟ್ಟಮ್ಮಜ್ಜಿ, ನನ್ಗೆ ನಿನ್ನಷ್ಟು ವಯಸ್ಸಾಯ್ತು ಅನ್ಕೊಂಡ್ಯಾ? ನೀನಾದ್ರೂ ಮುದುಕಿ, ನಾನೇನು ಮುದುಕ್ನೇನು? ಸರಿ ಇವಾಗ ಇಡ್ಲಿ ಸಾಂಬಾರ್ ತಂದೀವಿ, ಬನ್ನಿ ತಿಂಡಿ ತಿನ್ಕೊಳ್ಳಿ, ಆಮೇಲೆ ನೋಡಿರಂತೆ ನಾಟಿ ಮಾಡಿರಂತೆ. ನಮ್ಮನೆ ಪುಟ್ಟಿ ಬರ್ತೀನಿ ಅಂತಲ್ಲ ಅತ್ತೆ, ಎಲ್ಲೋಯ್ತು ಪುಟ್ಟಿ? ಅಯ್ಯೋ ಸೀತಾ, ನಿನ್ನ ಮಗಳ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ 3 ದಿನ ಆದ್ರೂ ಗೊತ್ತಾಗಲ್ಲ, ಅದಕ್ಕೆ ಊಟ ಮಾಡಿದ್ದು ನೆನಪಿರಲ್ಲ ಅಂತದ್ದು. ಬರ್ತೀನಿ ಅಂತ ಬರುತ್ತೆ ಬಿಡು, ಮೊಬೈಲ್ ನೋಡ್ಕೊಂಡು ಬರೋಷ್ಟು ಬೆಳಗಾಗುತ್ತೆ. ಹೆಂಗಸ್ರೆ ಇಲ್ಲಿ ಗದ್ದೆಲ್ ಕುತ್ಕೊಂಡು ತಿನ್ನಕ್ಕಾಗಲ್ಲ, ಆ ಕಡೆ ಬನ್ರಿ, ಆ ಕಡೆ ಹೋಗೋಣ. ನನ್ನ ಲವ್ವರಿಗೆ ಒಂದು ಕಾಲ್ ಮಾಡಬೇಕಿತ್ತು ತಿಂಡಿ ತನ್ನ ಸಮಯದಲ್ಲೂ. ಈ ಪುಟ್ಟಮ್ಮಜ್ಜಿ ಎದುರುಗಡೆ ಮಾಡಿದ್ರೆ ಈ ಪುಟ್ಟಮ್ಮಜ್ಜಿ ಏನಾರು ಅಂತಾಳೆ. ನಾನು ಗದ್ದೆಲಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಕಷ್ಟ. ಆ ಕಡೆ ಎಲ್ಲಾದ್ರೂ ಹೋಗಿ ಒಂದು ಫೋನ್ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಬರಬೇಕು. ಮನೆ ಎದುರುಗಡೆ ಜಾಗ ಐತೆ, ಅಲ್ಲೇ ಬನ್ರಿ, ಎಲ್ಲರೂ ಅಲ್ಲೇ ತಿಂಡಿ ತಿನ್ಬೋದು. ಬನ್ರಿ ಎಲ್ಲ ಎದ್ದೇಳ್ರಿ, ಪಾತಿ ಎಲ್ಲರೂ ಬನ್ರಿ. ಅಯ್ಯೋ ಅಣ್ಣಪ್ಪಣ್ಣ, ಆ ಕಡೆ ಎಲ್ಲ ಹೋತಿ ಮಾರಯ್ಯ, ಎಲ್ಲರೂ ತಿಂಡಿ ಹಾಕೊಂಡು ಕೂತಾರೆ, ನೀನು ತಿಂಡಿ ತಿನ್ನೋದು ಬಿಟ್ಟು ಆ ಕಡೆ ಎಲ್ಲ ಹೋಗ್ತೀಯ? ಬಾರ ಇಲ್ಲಿ. ಅಯ್ಯೋ ಸೀತಮ್ಮ, ಬರ್ತೀನಿ ಇರು, ನನ್ನ ಹುಡುಗಿಗೊಂದು ಫೋನ್ ಮಾಡಿಬಿಟ್ಟು ಬರ್ತೀನಿ ಇರು. ಅಣ್ಣ ಪಣ್ಣಾಗೆ 50 ವರ್ಷಕ್ಕೆ ಒಂದು ಲವ್ ಆಗೈತೆ, ಲವ್ ಅಲ್ಲಿ ಬಿದ್ದವನೇ ನಮ್ಮ ಅಣ್ಣ ಪಣ್ಣ. ಏನು ಮಾಡುತ್ತಾನೋ ನಮ್ಮ ಅಣ್ಣ ಪಣ್ಣ, ಹಳ್ಳಕ್ಕೆ ಬಿದ್ದೈತೆ ಕುರಿ ಒಂದು, ಅಣ್ಣ ಪಣ್ಣನ ಕೈಗೆ ಸಿಕ್ಕೈತೆ ಒಂದು ಕುರಿ. ಅಣ್ಣ ಪಣ್ಣ ಮಾಡುತ್ತಾನೆ ಲವ್ ಲವ್ ಲವ್, ಅವಳು ಬಾಯಿ ಪಡ್ಕೋತಾಳೆ ಲಬೋ 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 ಎಂದು. ಅಲ್ಲನೇ ಸಿಂಗಾರಿ, ಇಷ್ಟು ತನಕ ಸರಿ ಇದೆಯಲ್ಲ, ಏನಾಯ್ತು ನಿಂಗೆ ಇವಾಗ? ಅಲ್ಲ ಇದಕ್ಕಿದ್ದಂಗೆ ಇದೆ ಅಂತದೆ ನಿಂದು ಹಾಡು. ಇದು ಹಾಡಲ್ಲ ಪುಟ್ಟ ಮಜ್ಜಿ, ಇದು ಅಣ್ಣ ಪಣ್ಣನ ಲೌಕತೆ. ಇದು ಹಾಡಲ್ಲ ಪುಟ್ಟ ಮಜ್ಜಿ, ಇದು ಅಣ್ಣ ಪಣ್ಣನ ಲೌಕತೆ. ಶಿವನೇ, ಏನ್ ತಲೆ ತಿಂತಿರೋ? ತಿನ್ರಿ ಸುಮ್ಮನೆ. ಈಗ ಅಣ್ಣ ಪಣ್ಣ ಅವನಿಗೊಂದೀಗ ಲವ್, ಅವನಿಗೆ ಬೇಕಾಗಿತ್ತ ಇದು? ಈ ವಯಸ್ಸಲ್ಲಿ ಒಂದು ಲವ್ ಅಂತೆ, ಲವ್. ಹಲೋ ಚಿನ್ನಿ, ಏನ್ ಮಾಡ್ತಾ ಇದೀಯಾ? ಚಿನ್ನಿ ಹೆಂಗಿದೀಯಾ? ಅಯ್ಯೋ ಕರ್ಮವೇ, ಅಲ್ಲ ನಾನು ಮುದುಕನ್ನ ಫೋನ್ ಮಾಡಿದ್ದು, ಮುದುಕನಿಗ ಚಿನ್ನೂರನ್ನ ಮುನ್ನ ಅಂದಿದ್ದು. ಶಿವನೇ, ಇವನಿಗೆ ನಾನಂತ ಗೊತ್ತಾಗಬಾರ್ದು. ಇವನು ಫೋನ್ ಇಲ್ಲಿಗೆ ಕಟ್ ಮಾಡಿಬಿಡ್ತೀನಿ, ಇವನು ಫೋನೇ ರಿಸೀವ್ ಮಾಡಬಾರ್ದು. ಅಲ್ಲ ಈ ಮುದುಕ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ, ಆಫೀಸಲ್ಲಿ ಇದ್ದೀನಿ ಅಂತಂದಲ್ಲ, ಏನು ಸುಳ್ಳು ಹೇಳ್ತಾನೆ ಇವನು? ಏ ಮುದುಕನೇ, ನನಗೇ ಆಮಸ ಬರ್ತೀಯಾ? ಏನಾಯ್ತು? ಫೋನೇ ತೆಗಿತಾ ಇಲ್ಲ, ಎಷ್ಟು ರಿಂಗ್ ಆದ್ರೂ. ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಮಾಡ್ತಾವಳೆ? ಯಪ್ಪ ದೇವ್ರೆ, ಇನ್ನು ಫೇಸ್ಬುಕ್ಕಲ್ಲಿ ಯಾರನ್ನು ಫ್ರೆಂಡ್ ಮಾಡ್ಕೋಬಾರ್ದು ದೇವ್ರೆ. ಸಾಕು ಸಾಕು, ಈ ಮುದುಕನ ಸಹವಾಸ ನಾನು ಬೇಡಪ್ಪ. ಫಸ್ಟ್ ಇವ್ನ ನಂಬರ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ನಾನು ಫಸ್ಟ್ ಒಳಗಡೆ ಹೋಗ್ಬಿಡ್ತೀನಿ. ಅಯ್ಯೋ ಇವನ್ ಕತೆ, ಇವ್ನ ಲವ್ ಕತೆಯಲ್ಲಿ ನೀನು ತಿಂಡಿ ಬೇಡ ಏನು ಬೇಡ. ಅಲ್ಲಿ ಟೈಮ್ ಆಯ್ತು ಗದ್ದೆಗೆ ಬಾರೋ ಅಣ್ಣಪ್ಪ. ಸರಿ ನಾವೆಲ್ಲ ಹೋಗೋಣ, ನಡೀರಿ, ತಿಂಡಿ ತಿಂದ್ರಿ ಬೇಗ ಹೋಗೋಣ ಗದ್ದೆಗೆ. ಅರ್ಧ ಗದ್ದೆ ಆಯ್ತಲ್ಲ, ಎಲ್ಲ ಮುಗಿಸ್ಬಿಡ್ರಿ ಬೇಗ. ಸರಿ, ನೀವು ಕತೆ ನೋಡ್ತಿದ್ರಲ್ಲ, ನಿಮಗೂ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಅರ್ಧ ಗದ್ದೆ ನಾಟಿ ಐತೆ ಮಾಡಿಬಿಟ್ಟು ಬರ್ತೀವಿ. ಹಾಗೆ ನಾಳೆ ಇನ್ನೊಂದು ಕತೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.